ದಿನಾಂಕ 18/9/2025 ಅವತ್ತು ಕಾರ್ನೆಲಿ ಗ್ರಾಮ, ಶಾಂತಿಗ್ರಾಮ ಹೋಬಳಿ ಸೇರಿದ್ದ ಪುಟ್ಟಲಕ್ಷ್ಮಿ ಅವರು ಒಂದು BNSS ಸೆಕ್ಷನ್ 194 ಅಲ್ಲಿ ಒಂದು FIR ಅಂತ ಕೊಟ್ಟಿರ್ತಾರೆ. ಒಂದು ಕಂಪ್ಲೇಂಟ್ ಹಿನ್ನೆಲೆ ಏನಂತಂದ್ರೆ ಅವ್ರ ಮಗನಾದ ಪವನ್ ಅವರು ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದನ್ನು ಅವರು ಅತ್ತೆ ಆದ ಒಬ್ರು ನೋಡಿ, ಈರಮ್ಮ ಅವರು ನೋಡಿ ಅವ್ರು ತಿಳಿಸಿರ್ತಾರೆ, ಈ ರೀತಿ ಮಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಈ ಕಾರಣ ತಿಳಿಯಕ್ಕೆ ಹೋದಾಗ ಅವರು ಗೊತ್ತಿರೋರು ಚಿದಾನಂದ್ ಅವರು ಹೇಳ್ತಾರೆ, ಈ ರೀತಿ ಏನು ಡಿಸೀಸ್ ಆದ ಪವನ್ ಇದ್ದಾರೋ, ಪುಟ್ಟಲಕ್ಷ್ಮಿ ಮಗ ಪವನ್ ಏನಿದ್ದಾರೋ ಅವರು ಒಬ್ರು ಹೆಣ್ಮಗಳ ಜೊತೆಗೆ ಹಾಸನಲ್ಲಿ ಒಂದ್ ಕಡೆ ಪಾರ್ಕ್ಲಿ ಕೂತಿರ್ತಾರೆ. ಇದನ್ನು ಯಾರೋ ಒಬ್ರು ವಿಡಿಯೋನು ಮಾಡಿ ಆ ವಿಡಿಯೋ ಸೋಷಿಯಲ್ ಮೀಡಿಯಲ್ಲಿ ಹಾಕಿರ್ತಾರೆ. ಅದು ಹಾಕಾದ್ಮೇಲೆ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಸಹ ಕೆಲವೊಬ್ರು ಕಮೆಂಟ್ ಮಾಡಿರ್ತಾರೆ. ಇದು ಸಂಬಂಧಪಟ್ಟಂಗೆ ಆ ಹುಡುಗ ಅವ್ರು ಏನು ಹಾಕಿದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಈ ರೀತಿ ವಿಡಿಯೋ ಮಾಡಬೇಡಿ ಅಂತ. ಅದೇ ಸಮಯದಲ್ಲಿ ಸಹ ಅವರು ಕೆಲವೊಬ್ರು ಫ್ರೆಂಡ್ಸ್ ಹತ್ರ ಮಾತಾಡಿ ಅದು ತೆಗಿಯಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಬಟ್ ಅದೇ ಸಮಯದಲ್ಲಿ ಅವ್ರಿಗೆ ಗೊತ್ತಾಗಿರಲಿಲ್ಲ ಹೆಂಗೆ ಅವ್ರು ಇಳಿಬೇಕು ಇಲ್ಲ ವಿಡಿಯೋ ತೆಗಿಬೇಕು ಅಂತ. ಸೊ ಅವ್ರಿಗೆ ಮಾನಸಿಕ ಕಿರುಕುಳಾಗಿ ಅವರು ಸೂಸೈಡ್ ಮಾಡ್ಕೊಂಡಿರಬಹುದು ಅಂತ ಅವರು ತಾಯಿಯಾದ ಪುಟ್ಟಲಕ್ಷ್ಮಿ ಅವರು ಒಂದು FIR ಕೊಟ್ಟಿದ್ದಾರೆ. ಈ ಹಿನ್ನೆಲೆ ನಾವು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು, ಒಂದು ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಅಲ್ಲಿ ಚಿನ್ನಿ ವಾಸಿ ಅಂತ ಒಂದು ವೆಬ್ಸೈಟ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ID ಅಲ್ಲಿ ಒಂದು ಹುಡುಗ ಮತ್ತೆ ಹುಡುಗಿ ಏನು ಡಿಸೀಸ್ ಪವನ್ ಇದಾರೋ ಮತ್ತೆ ಹುಡುಗಿ ಮತ್ತೆ ಇನ್ನೊಬ್ರು ಪಾರ್ಕ್ ಅಲ್ಲಿ ಕೂತ್ಕೊಂಡು ಒಂದು ವಿಡಿಯೋನು ಮಾಡಿ ಅದರಲ್ಲಿ ವಿಡಿಯೋನು ಅಪ್ಲೋಡ್ ಮಾಡಿ ಅದ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಹಾಕಿದ್ದಾರೆ. ಮತ್ತೆ ಇನ್ನು ಕೆಲವೊಬ್ರು ಜಾಸ್ತಿ ಜನ ಅದನ್ನು ವ್ಯೂನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ID ಅಲ್ಲಿ ಯಾರಿದ್ದಾರೆ, ಇದು ಯಾವ ಊರ ಸೇರಿದ್ರು ಸಹ ನಾವು ಈಗ ತನಿಖೆಯನ್ನು ಮುಂದುವರಿಸಿದ್ದೀವಿ.